ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನನ್ನೆಲ್ಲ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕದ ವಿವಿಧ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ರೇಟ್ ಎಷ್ಟಿದೆ ಅನ್ನೋದನ್ನು ನಿಖರವಾದ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಂಬರೋಣ. ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ರೈತರು ಪ್ರಮುಖ ಜಿಲ್ಲೆಗಳಲ್ಲಿ ಶುಂಠಿಯನ್ನು ನಾಟಿ ಮಾಡ್ತಾ ಇದ್ದಾರೆ. ಶುಂಠಿ ನಾಟಿ ಮಾಡುವ ಮೊದಲು ಯಾವೆಲ್ಲ ಭೂಮಿಯನ್ನು ಯಾವ ರೀತಿ ನಾವು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಂಬರೋಣ. ಸ್ನೇಹಿತರೆ, ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನನ್ನ ರೈತ ಬಾಂಧವರು ನೋಡ್ತಾ ಇದ್ದೀರಿ, ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಜಾಯಿನ್ ಆಗ್ಬೇಕಂತೀರಿ, ಬೇಗನೆ ಜಾಯಿನ್ ಆಗಿ ಸ್ನೇಹಿತರೆ. ಈ ರೀತಿ ಮಾಡಿಕೊಂಡ್ರೆ ವಿಶೇಷವಾಗಿ ಈಗಿನ ಋತುಮಾನಗಳಲ್ಲಿ ಶುಂಠಿ ಯಾವ ರೀತಿ ಬೆಳಿಬೇಕು ಮತ್ತು ಮಾರ್ಕೆಟ್ಗಳ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಮುಖಾಂತರ ಬರ್ತಾವಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ನೋಡ್ಕೊಂಬರೋಣ. ವಿಶೇಷವಾಗಿ ಸ್ನೇಹಿತರೆ, ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಯಾದ ಹಾಸನ ಇರ್ಬೋದು, ಬೇಲೂರು ಇರ್ಬೋದು ಮತ್ತು ಸಾಗರ, ಶಿರಾಳಕೊಪ್ಪ ಇವೆಲ್ಲ ಮಾರ್ಕೆಟ್ಗಳಲ್ಲಿ ಇವತ್ತಿನ ರೇಟ್ ನೋಡೋದಾದರೆ, ಮೊದಲು ಹಾಸನ ಜಿಲ್ಲೆಯ ಮಾರ್ಕೆಟ್ ನೋಡೋದಾದರೆ ಇವತ್ತಿನ ರೇಟ್ ಯಾವ ರೀತಿ ಇದೆ ಅನ್ನೋದಾದರೆ, ಪ್ರತಿ 60 kg ಬ್ಯಾಗ್ಗೆ 2300 ಶುರುವಾಗಿ ಟಾಪ್ ಶುಂಠಿ ಇದ್ದರೆ ಅದಕ್ಕೆ 2700ವರೆಗೂ ಇವತ್ತಿನ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತು ವಿಶೇಷವಾಗಿ ಬೇಲೂರು ಜಿಲ್ಲೆಯಾದ್ಯಂತ ಇವತ್ತಿನ ಶುಂಠಿ ಮಾರ್ಕೆಟ್ ನೋಡೋದಾದರೆ 2400 ಶುರುವಾಗಿ ಟಾಪ್ ಕ್ವಾಲಿಟಿ ಮತ್ತು ಹೈ ಕ್ವಾಲಿಟಿ ಶುಂಠಿ ಇದ್ದರೆ 2600 2700ವರೆಗೂ ಪ್ರತಿ 60 kg ಬ್ಯಾಗ್ಗೆ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಹಾಗೆ ಮುಂದೆ ಬರ್ತಾ ಹೋದರೆ ಸಾಗರ ಮಾರ್ಕೆಟ್ನಲ್ಲಿ ಇವೆರಡು ಮಾರ್ಕೆಟ್ಗಿಂತ ಏನು ಇಲ್ಲಿ ಬೇರೆ ಏನೂ ಫರ್ಕ್ ಬೀಳ್ತಾ ಇಲ್ಲ ರೇಟ್ನಲ್ಲಿ. ಇಲ್ಲಿ ಅದೇ ರೀತಿ 2300 ಶುರುವಾಗಿ 2500 ಮತ್ತು 2700ವರೆಗೂ ರೇಟ್ ನಡೆದಿದೆ ಅಂತ ಅನ್ಬೋದು ಇಲ್ಲಿ ಪ್ರತಿ 60 kg ಬ್ಯಾಗ್ಗೆ ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಶಿರಾಳಕೊಪ್ಪ ಮಾರ್ಕೆಟ್ನಲ್ಲಿ ಪ್ರತಿ 60 kg ಬ್ಯಾಗ್ಗೆ ಅದೇ ರೀತಿ 2300 ಹಿಡಿದು 2400 2600 ಕೊಂಚ ಏರಿಕೆ ಕೊಂಚ ಇಳಿಕೆಯಿಂದ ನಮ್ಮ ಶಿರಾಳಕೊಪ್ಪ ಮಾರ್ಕೆಟ್ನಲ್ಲಿ ಪ್ರತಿ 60 kgಗೆ ಈ ರೀತಿ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಶಿವಮೊಗ್ಗ ಮಾರ್ಕೆಟ್ನಲ್ಲಿ 2500 2700 2800ವರೆಗೂ ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ ಈ ರೀತಿ ರೇಟ್ ನಡೆದಿದೆ ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ನೋಡೋದಾದರೆ ಶಿರ್ಸಿ ಆಗ್ಬೋದು, ಮುಂಡಗೋಡ ಆಗ್ಬೋದು, ಹುಬ್ಬಳ್ಳಿ ಆಗ್ಬೋದು, ಇಲ್ಲಿನೂ ಇದೇ ರೀತಿ 2300 2500 2600 2700ವರೆಗೂ ಗರಿಷ್ಠ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಅದರಲ್ಲಿ ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಮತ್ತು ಅದರಲ್ಲಿ ಟಾಪ್ ಕ್ವಾಲಿಟಿ ಶುಂಠಿಗೆ ಬೇರೆ ರೀತಿಯಾದ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಇಲ್ಲಿ ಪ್ರತಿ 60 kg ಬ್ಯಾಗ್ಗೆ ಈ ರೀತಿ ಬೇರೆ ಜಿಲ್ಲೆಯಾದ್ಯಂತ ಶುಂಠಿ ರೇಟ್ ನೋಡೋದಾದರೆ 2700 2600 ಇದೇ ರೇಟ್ ನಡೆದಿದೆ ಅಂತ ಅನ್ಬೋದು ಸ್ನೇಹಿತರೆ. ಕೊಂಚ ಏರಿಕೆನೂ ಆಗ್ತಾಯಿಲ್ಲ, ಇಳಿಕೆನೂ ಆಗ್ತಾಯಿಲ್ಲ, ಮಧ್ಯಮ ರೇಟ್ನಲ್ಲಿ ಈ ವರ್ಷ ಇದೇ ರೀತಿ ನಡೆದಿದೆ ಅಂತ ಅನ್ಬೋದು. ಹಾಗಾದರೆ ಮುಂಬರುವ ದಿನಗಳಲ್ಲಿ ರೇಟ್ ಏರಿಕೆ ಆಗ್ಬೋದಾ ಅನ್ನೋದಾದರೆ ಸ್ನೇಹಿತರೆ, ಕಾದು ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಯಾಕಂದರೆ ಈಗಲೇ ನಾವು ಏನು ಹೇಳಕ್ಕೆ ಬರೋದಿಲ್ಲ, ಮಾರ್ಕೆಟ್ನಲ್ಲಿ ಏರುಪೇರು ಆಗ್ತಾ ಇರೋದರಿಂದ ನಿಖರವಾದ ಮಾಹಿತಿ ಮುಂಬರುವ ದಿನಗಳಲ್ಲಿ ಮಾರ್ಕೆಟ್ಗಳ ಅಪ್ಡೇಟ್ಗಳು ಸಿಕ್ಕರೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಇನ್ನೊಂದು ರೀತಿಯ ವಿಶೇಷವಾಗಿ ನಾವು ಈಗ ನಮ್ಮ ರೈತರು ಎಲ್ಲ ಜಿಲ್ಲೆಯಾದ್ಯಂತ ಶುಂಠಿಯನ್ನು ನಾಟಿ ಮಾಡ್ತಾ ಇದ್ದಾರೆ. ನಾಟಿ ಮಾಡುವ ಮೊದಲು ನಮ್ಮ ರೈತರು ಯಾವೆಲ್ಲ ವಿಷಯಗಳನ್ನ ತಿಳ್ಕೋಬೇಕು ಅನ್ನೋದಾದರೆ, ಭೂಮಿ ನಾಟಿಯ ಮಾಡೋಕ್ಕಿಂತ ಮೊದಲು ನಾವು ಭೂಮಿಯನ್ನು ಹದಗೊಳಿಸೋಕ್ಕಿಂತ ಮೊದಲು ನಾವು ಭೂಮಿಯ ಮಣ್ಣನ್ನು ಟೆಸ್ಟ್ ಮಾಡಬೇಕು. ಮತ್ತು ಹಾಗೆ ಆ ಹೊಲದಲ್ಲಿ ಯಾವ ರೀತಿ
ಬೋರ್ವೆಲ್ ಆಗಲಿ ಮತ್ತು ಕೆರೆ ನೀರು ನೀವು ಯಾವ ರೀತಿ ನೀವು ಬೇರೆ ಬೇರೆ ನೀರುಗಳನ್ನು ಬೋರ್ವೆಲ್ ನೀರುಗಳನ್ನು ಆಗಲಿ ಕೆರೆ ಕಟ್ಟೆಯ ನೀರುಗಳನ್ನು ನೀವು ಸಂಸ್ಕರಣ ಮಾಡಿದ ನೀರುಗಳನ್ನು ನೀವು ಶುಂಠಿ ಹೊಲಕ್ಕೆ ತಗೊಳ್ಳುವುದಾದರೆ ನೀರನ್ನು ಚೆಕ್ ಮಾಡಿ, ನೀರಿನ ಪಿ ಎಚ್ ಅನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಮಣ್ಣಿನ ಪಿ ಎಚ್ ಅನ್ನು ಚೆಕ್ ಮಾಡಿಕೊಂಡ್ರೆ ಮುಂಬರುವ ರೋಗದ ಲಕ್ಷಣಗಳನ್ನು ಮತ್ತು ರೋಗಮುಕ್ತ ಶುಂಠಿ ಬೆಳೆಗಳನ್ನು ಬೆಳೆಯಬಹುದು. ಮತ್ತು ಇದರಲ್ಲಿ ಈ ರೀತಿ ನಾವು ಭೂಮಿಯ ಮಣ್ಣನ್ನು ಮತ್ತು ನೀರಿನ